ಇದು 5 ವರ್ಷದ ಅಡಿಕೆ ತೋಟ. ನಾವು ಅಡಿಕೆ ತೋಟ ಮಾಡಬೇಕು ಅಂತ ಮನ್ಸು ಮಾಡಿ 5 ವರ್ಷ ಆಯಿತು. 2000 ಇಸ್ವಿಲಿ ನಾಟಿ ಮಾಡಿದ್ದು. ಈಗ ಸುಮಾರಾಗಿ ಬಂದಿದೆ. ಆಲ್ರೆಡಿ ಒಂಬಾಳೆ ಹೊಡೆಯೋ ಸ್ಥಿತಿಲಿ ಒಂಬಾಳೆನೂ ಹೊಡೆದಿದೆ ಒಂದಷ್ಟು. ಮುಂದಕ್ಕೆ ನೋಡಬೇಕು ಯಾವ ರೀತಿ ಐತೆ ಅಂತ. ನೋಡಿ, ಒಂಬಾಳೆ ಹೊಡೆದು ಆಲ್ರೆಡಿ ಈ ಲೈನಲ್ಲಿ ಒಂಬಾಳೆ ಹೊಡೆದಿದೆ. ತೆಂಗಿನ ತೋಟದಲ್ಲಿ ನಾವು ಅಡಿಕೆ ಹಾಕಿರೋದು. ಇದೆಲ್ಲ ತೆಂಗಿನ ತೋಟ ಆಗಿತ್ತು. ರೀಸೆಂಟಾಗಿ ಒಂದು 5 ವರ್ಷದಲ್ಲಿ ಅಡಿಕೆ ಕುಂಡ್ರಿಸಿ ಅಡಿಕೆ ಇಳುವರಿ ತೆಗೆಯುವಂತ ನಾವು ಮಾಡ್ಕೊಂಡಿದ್ವಿ. ಜಾಕಾಯಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅಡಿಕೆ ತೋಟದಲ್ಲಿ ಏನೋ ಮಾಹಿತಿ ಕೊಟ್ಟಿದ್ರು, ಜಾಕಾಯಿ ಚೆನ್ನಾಗಿ ಬರ್ತದೆ ಅಂತ. ಅವೆಲ್ಲ ಸುಳ್ಳು ಜನದ್ದು. ಆಲ್ರೆಡಿ 6 ತಿಂಗಳು ಆಯಿತು ಈ ಜಾಕಾಯಿ ಗಿಡ ನೆಟ್ಟಿ. ಆದರೆ ನಮ್ಮ ವಾತಾವರಣಕ್ಕೆ ಅಷ್ಟಾಗಿ ಹೋಗೋದಿಲ್ಲ ಜಾಕಾಯಿ. ಹೇಳಬೇಕು ಅಂದರೆ 150 ಗಿಡ ಹಾಕಿದ್ದು. ಅದರಲ್ಲಿ ಒಂದು 50 ಗಿಡನೇ ಆಲ್ರೆಡಿ ಹೊಟ್ಟೋಗಿದೆ. ಇನ್ನೊಂದು 100 ಗಿಡ ಅಷ್ಟೋ ಇಷ್ಟೋ ಸ್ವಲ್ಪ ಸುಮಾರಾಗಿ ಬರ್ತಾಯಿದೆ. ಆದರೆ ಅಷ್ಟು ಹೇಳ್ಕೊಳ್ಳುವಂಥ ವಾತಾವರಣಕ್ಕೆ ಹೋಗೋದಿಲ್ಲ ಇದು ನಮ್ಮ ಕನಕಪುರ ತಾಲೂಕಲ್ಲಿ. ನಮ್ಮ ತೋಟದಲ್ಲಿ ಎಲ್ಲ ಹಣ್ಣೊಂದು ವೆರೈಟಿ ಇರಲಿ ಅಂತ ಹೇಳ್ಬಿಟ್ಟು ಮಾವಿನ ಗಿಡ ಹಾಕಿದ್ವಿ. ಆಲ್ರೆಡಿ ಇದರಲ್ಲಿ ಮಾವಿನ ಗಿಡ ಸಣ್ಣ ಸಣ್ಣ ಪೀಚ್ಕೊಳ್ತಿದ್ಯಾ. ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಕಾಯಲ್ಲಿ ಸ್ವಲ್ಪ ಇಳುವರಿ ಚೆನ್ನಾಗಿದೆ ಈ ವರ್ಷ. ಹೋದ ವರ್ಷ ಎಲ್ಲ ಅಷ್ಟೊಂದು ಇಳುವರಿ ಇರಲಿಲ್ಲ. ಆದರೂ ತೋಟ ಆದರೂ ನಮಗೆ ಅಂಥ ಇಳುವರಿ ಬರ್ತಾ ಇಲ್ಲ. ನಮ್ಮದು ಡ್ರಿಪ್ ಮಾಡಿಲ್ಲ. ಇದನ್ನ ಏನಿದ್ರು ಕಟ್ಟೋ ನೀರ್ದು ಪೈಪಲ್ಲಿ ನೀರು ಕಟ್ಟೋ ಥರ ಮಾಡಿದ್ದೀವಿ. ಯಾಕೆಂದರೆ ಡ್ರಿಪ್ಪಿಂಗಲ್ಲಿ ಹೇಳ್ತಾರೆ ಡ್ರಿಪ್ಪಿಂಗ್ ಮಾಡಿದ್ರೆ ಅಡಿಕೆ ಗಿಡಕ್ಕೆ ಸರಿ ಅಂತ. ಆದರೆ ನಮ್ಮ ವಾತಾವರಣಕ್ಕೆ ಡ್ರಿಪ್ಪಿಂಗ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾಕೆ ಅಂದರೆ ಎಲ್ಲ ಅಡಿಕೆ ಗಿಡಕ್ಕೆ ಇಂಪಾರ್ಟೆಂಟ್ ಅಂದರೆ ನಾವು ಗೊಬ್ಬರ ಕಡಿಮೆ ಕೊಟ್ಟರು ನೀರು ಮಾತ್ರ ಸರಿಯಾದ ಟೈಮ್ಗೆ ನೀರು ಕೊಡಲೇಬೇಕು. ಇಲ್ಲ ಅಂದರೆ ಗಿಡ ಅಷ್ಟೇ. ಆ ಕಾರಣಕ್ಕೋಸ್ಕರ ನಾವು ಡ್ರಿಪ್ಪಿಂಗ್ ಕಿತ್ತು ಬಿಸಾಕ್ಬಿಟ್ಟು ಮಾಮೂಲಿ ಕಟ್ಟೋ ನೀರು ಥರ ಮಾಡಿದ್ದೀವಿ. ಆದರೆ ಈ ತೋಟದಲ್ಲಿ ಕಳೆ ಜಾಸ್ತಿ ಇದೆ. ಆದರೆ ಒರೆಸ್ಲಿಲ್ಲ. ಏಕೆಂದರೆ ಬೇಸಿಗೆ ಅಲ್ವಾ ಇವಾಗ. ಬೇಸಿಗೆಯಲ್ಲಿ ಒಂಚೂರು ಬೇರು ಒಣಗದೇ ಇರಲಿ ಅಂತ ಹೇಳೋ ಕಾರಣಕ್ಕೋಸ್ಕರ ನಾವು ಇದನ್ನ ಉಳಿಸಿಲ್ಲ. ಇದು ರೋಟ್ರೋವೇಟ್ರ್ ಒರೆಸ್ತೀವಿ ನಾವು, ಉಳಿಯೋದಿಲ್ಲ. ರೋಟ್ರೋವೇಟ್ರು ಇವಾಗ ರೀಸೆಂಟಾಗಿ ಒಡಿಸ್ಬೇಕು. ಅದು ನಮ್ಮ ಡ್ಯಾಡು ನೀರು ಕಟ್ತಾ ಇದ್ದಾರೆ ತೋಟದಲ್ಲಿ. ನಾವು ಸುಮ್ಮನೆ ಹಿಂಗೆ ಇಟ್ಟಾಡ್ಕೊಂಡು ಕಾಲ ಕಳೀತಾ ಇದ್ದೀವಿ. ಅಲ್ಲೊಂದು ಇರಲಿ ಅಂತ ಹೇಳ್ಬಿಟ್ಟು ಮಾವಿನ ಗಿಡಗಳು ಹಾಕಿದ್ದೀವಿ. ಪರವಾಗಿಲ್ಲ, ಮಾವಿನ ಗಿಡದಿಂದ ಮನೆಗಂತೂ ಮಾವಿನ ಹಣ್ಣು ತಿನ್ನೋಕ್ಕೆ ಚೆನ್ನಾಗಿದೆ. ಒಂದು ಸಪೋಟ ಗಿಡನೂ ಸಹ ಇದೆ. ಅದು ವೆರೈಟಿ ಸಪೋಟ ಗಿಡ. ಸಪೋಟ ಗಿಡ ಏನಿದ್ರೂ ರೌಂಡ್ ಬರಲ್ಲ, ಉದ್ದಕ್ಕೆ ಬರ್ತದೆ ಸಪೋಟ.
ತೋಟದಲ್ಲಿ ಇರಲಿ ಅಂದ್ಬಿಟ್ಟಿದ್ದನ್ನೇ ಒಂದು 50 ಟೀಕ್ ಗಿಡಗಳು ಬೇರೆ ಹಾಕಿದ್ದು. ಇದು ಹಾಕಿ ಇನ್ನೇನು ಒಂದು 25ರಿಂದ 30 ವರ್ಷ ಆಗಿದೆ, ಆದರೆ ದಪ್ಪ ಮಾತ್ರ ಆಗಿಲ್ಲ. ಹೆಂಗಿದೆಯೋ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಆಯ್ತದೆ. ಏನು ಕಾರಣ ಅಂತ ಗೊತ್ತಿಲ್ಲ. ಹತ್ರ ಆಗಿರಬೇಕು ಅನ್ನೋ ಒಂದು ಅನಿಸಿಕೆ ಅನ್ನಿಸ್ತದೆ. ನಮ್ಮ ತೆಂಗು ಮರತವೆಲ್ಲ ಬರೀ ಗೊದಮಟ್ಟಗಳೇ ಬಿದ್ದು ಎಲ್ಲ ಅಲ್ಲೇ ಸ್ಟೋರೇಜ್ ಆಯ್ತೈತೆ. ಇನ್ನೂ ಎತ್ತಾಕಿಲ್ಲ, ಎತ್ತಾಕಬೇಕು. ಏನಿದ್ರು ಉಳೋ ಟೈಮ್ಗೆ ಅವನ್ನೆಲ್ಲ ಸೈಡಿಗೆ ಎತ್ತಾಕಿ ಉಳಿಸ್ಬೇಕು. ಒಂದು ಹಲಸಿನ ಮರನೂ ಇದೆ, ಕಾಯು ಸಹ ಕಚ್ತಾ ಇದೆ. ಆಲ್ರೆಡಿ ಒಂದು 2 ವರ್ಷದಿಂದ ಒಂದು 3 ಕಾಯಿ ಬಿಟ್ಟಿತ್ತು. ಆಲ್ರೆಡಿ ತಿಂದಿದ್ದೀವಿ. ಅಷ್ಟೊಂದು ಒಳ್ಳೆ ಟೇಸ್ಟಿ ಅಂತೂ ಇದ್ದೇ ಐತೆ. ಈ ಸರಿ ಒಂದು 8-10 ಕಾಯಿ ಬರ್ಬೋದು ಅಂತ ಅನ್ನಿಸ್ತೈತೆ. ಹಿಂಗೆ ಮುಂದಕ್ಕೆ ಹೋದರೆ ನಮ್ಮ ತೋಟ ಡೆಡ್ ಎಂಡು ಜೊತೆಗೆ ಹೊಳೆ ಐತೆ.